ನಮಸ್ಕಾರ ಸ್ನೇಹಿತರೆ. ಸಿಂಹರಾಶಿ. ಸಿಂಹ ಅಂದರೆ ಕಾಡಿನ ರಾಜ. ಈ ಸಿಂಹರಾಶಿಯವರು ಸಕ್ಸಸ್ ಆಗ್ತಿಲ್ವಾ? ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಸಿಗಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಸಿಂಹರಾಶಿಯವರಾಗಿದ್ದರೆ ಮತ್ತು ದೇವರನ್ನು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕಾಡಿನ ರಾಜ ಸಿಂಹ ಅಂದರೆ ಈ ಸಿಂಹ ರಾಶಿಯವರು ಒಬ್ಬ ನೇತೃತ್ವ, ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತಹ, ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಖಂಡಿತವಾಗಿಯೂ ಸಿಂಹ ರಾಶಿಯವರಿಗೆ ಇದ್ದೇ ಇರುತ್ತೆ. ಇಂತಹ ಸಿಂಹ ರಾಶಿಯವರಿಗೆ ರಾಜನಿಗೆ ಕಷ್ಟ ಬಂದು ಬಿಟ್ಟಿದೆ. ಈ ಕಷ್ಟದಿಂದ ಹೊರಬರಬೇಕಾದ್ರೆ ಏನು ಮಾಡಬೇಕು? ಸಕ್ಸಸ್ ಸೀಕ್ರೆಟ್ ಏನಾಗಿದೆ? ಸಿಂಹ ರಾಶಿಯ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಬರುತ್ತೆ, ಅದನ್ನು ಯಂತ್ರ ಮಂತ್ರ ತಂತ್ರದಿಂದ ಹೇಗೆ ಪರಿಹರಿಸಿಕೊಳ್ಳಬೇಕು ಅಂತ ಪರಿಪೂರ್ಣವಾದ ಪರಿಹಾರಗಳನ್ನು ಒಂದೊಂದಾಗಿ ತಿಳಿಸಿಕೊಡ್ತೀನಿ. ಮೊದಲನೆಯದಾಗಿ, ಈ ಸಿಂಹ ರಾಶಿಯವರ ಎಲ್ಲ ಕಷ್ಟಗಳು ಒಂದೇ ಸಲ ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಸಿಂಪಲ್ ಟ್ರಿಕ್ ಅನ್ನು ತಿಳಿಸಿಕೊಡ್ತೀವಿ ನೋಡಿ. ವ್ಯಾಪಾರ ವ್ಯವಹಾರಕ್ಕೆ ಅನುಗುಣವಾಗಿರುವಂತಹ ಪರಿಹಾರ, ಗಂಡ ಹೆಂಡತಿ ನಡುವೆ ನಡೆಯುತ್ತಿರುವ ಸಮಸ್ಯೆಗೆ ಪರಿಹಾರ, ಹಾಗೂ ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ಪರಿಹಾರವನ್ನು ಮಾಡೋದನ್ನು ಮರೆಯಬೇಡಿ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯ ಥರ ಅವರು ಜೀವನವನ್ನು ನಡೆಸುತ್ತಿರುತ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗವಿಲ್ಲದಿದ್ದರೂ ಕೂಡ ದಿನದಿಂದ ದಿನಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತಾ ರಾಜರಂತೆ ಜೀವನವನ್ನು ನಡೆಸುತ್ತಾ ಇರುತ್ತಾರೆ. ಇದಕ್ಕೆ ಕಾರಣ, ನಾವು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಸಿಗುತ್ತೆ ಅಂತ ಅವರ ಜಾತಕವನ್ನು ನೋಡಿ ಕೆಲವರು ತಿಳಿದುಕೊಂಡಿರುತ್ತಾರೆ. ಜಾತಕವಿಲ್ಲದಿದ್ದರೂ ಕೂಡ ಪ್ರಶ್ನೆಶಾಸ್ತ್ರದ ಮುಖಾಂತರ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು. ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಈ ಸಿಂಹ ರಾಶಿ ಅಧಿಪತಿ ಯಾರು ಅಂತ. ಸಿಂಹ ರಾಶಿ ಅಧಿಪತಿ ಸೂರ್ಯ ಆಗಿರುತ್ತಾನೆ. ಸಿಂಹ ರಾಶಿಯವರು ಮಾಣಿಕ್ಯ ರತ್ನವನ್ನು ಧರಿಸುವುದರಿಂದ ಅವರ ಜಾತಕದಲ್ಲಿ ಸೂರ್ಯ ಆಕ್ಟಿವ್ ಆಗ್ತಾನೆ. ಆದರೆ ನೀವು ನೋಡಬೇಕಾದ ವಿಚಾರವೇನಪ್ಪಾ ಅಂತ ಅಂದರೆ, ಸೂರ್ಯ ಒಳ್ಳೆ ಸ್ಥಾನದಲ್ಲಿದ್ದಾನ ಅಥವಾ ದುಸ್ಥಾನದಲ್ಲಿದ್ದಾನ ಅಂತ ಮೊದಲು ನೋಡಿ. ಆನಂತರ ನೀವು ರತ್ನವನ್ನು ಧರಿಸಬೇಕಾಗುತ್ತದೆ. ಯಾಕಂದರೆ ರತ್ನ ಪಾಸಿಟಿವ್ ಎನರ್ಜಿಯನ್ನು ಕೂಡ ಆಕ್ಟಿವ್ ಮಾಡುತ್ತದೆ, ಜೊತೆಗೆ ನೆಗೆಟಿವ್ ಎನರ್ಜಿಯನ್ನು ಕೂಡ ಆಕ್ಟಿವ್ ಮಾಡುತ್ತದೆ. ಆದ್ದರಿಂದ ಸೂರ್ಯ ಒಳ್ಳೆ ಸ್ಥಾನದಲ್ಲಿದ್ದರೆ ಮಾಣಿಕ್ಯವನ್ನು ಧರಿಸಿಕೊಳ್ಳಿ. ಸೂರ್ಯ ದಶ ನಡೆಯುತ್ತಿದ್ದರೆ ಮಾಣಿಕ್ಯವನ್ನು ಧರಿಸಿಕೊಳ್ಳಿ. ಖಂಡಿತವಾಗಿಯೂ ಸಿಂಹ ರಾಶಿಯವರು ಇದರಿಂದ ಅಭಿವೃದ್ಧಿಯನ್ನು ಪಡೆಯುತ್ತೀರಾ. ಇನ್ನು ಸಿಂಹ ರಾಶಿಯವರು ಕಳೆದ 2-3 ವರ್ಷದಿಂದ ಬಹಳ ಕಷ್ಟವನ್ನು ಎದುರಿಸುತ್ತಿದ್ದರೆ ಇದಕ್ಕೆ ಮೂಲವಾಗಿರುವಂತಹ ಕೆಲವು ಕಾರಣಗಳು, ಯಾಕೆ ಅವರು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂತ ನೋಡಿ. ಅದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಮೂಲವಾಗಿ ನೋಡುವುದಾದರೆ ಸಿಂಹರಾಶಿಯವರಿಗೆ ಆಜ್ಞೆ ಮಾಡುವಂತಹ ಶಕ್ತಿ ಅಂದರೆ, ಸಿಂಹರಾಶಿಯವರು ಯಾವತ್ತಿದ್ರೂ ಬಾರ್ನ್ ಲೀಡರ್ಸ್ ತರ ಇರ್ತಾರೆ. ಜನರ ನೇತೃತ್ವ ವಹಿಸಿಕೊಳ್ಳುವಂತಹ ಶಕ್ತಿ ಅವರಿಗಿರುತ್ತದೆ. ಡಿಸಿಷನ್ ಮೇಕಿಂಗ್ ಪವರ್ ಈ ಸಿಂಹರಾಶಿಯವರಿಗೆ ಜಾಸ್ತಿ ಇರುತ್ತೆ. ನಾಯಕತ್ವ, ಗಾಂಭೀರ್ಯತೆ ಎಲ್ಲವೂ ಕೂಡ ಈ ಸಿಂಹರಾಶಿಯವರಿಗೆ ಅತಿಯಾಗಿ ಇರುತ್ತೆ. ಯಾವುದೇ ಕೆಲಸವಾದರೂ ಕೂಡ ಒಂದು ಒಳ್ಳೆ ಡಿಸಿಷನ್ ಅನ್ನ ತುಂಬಾ ಬೇಗ ತೆಗೆದುಕೊಳ್ತಾರೆ. ನೀವು ಪಾಸಿಟಿವ್ ವೇನಲ್ಲಿ ಆ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಒಂದು ನ್ಯಾಯ, ನೀತಿ, ಧರ್ಮ ಅನ್ನುವಂಥದ್ದನ್ನು ಪರಿಪೂರ್ಣವಾಗಿ ಪಾಲಿಸುವಂಥವರು ಈ ಸಿಂಹರಾಶಿಯವರಾಗಿರುತ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹಿಡಿಯುವಂತಹ ಮನಸ್ಥಿತಿ ಈ ರಾಶಿಯವರಿಗಿರುವುದಿಲ್ಲ. ಅದರ ಜೊತೆಯಲ್ಲಿ ವಿಶೇಷ ಗುಣ ಏನು ಅಂತಂದರೆ, ಯಾವುದೇ ಕೆಲಸ ಕೊಟ್ಟರೂ ಕೂಡ ಅದನ್ನು ಪರಿಪೂರ್ಣವಾಗಿ ನಿಷ್ಠೆಯಿಂದ ಮಾಡಿ ಮುಗಿಸುವಂತಹವರು. ಅಧಿಕಾರ ಇವರನ್ನ ಹುಡುಕಿಕೊಂಡು ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಿಮ್ಮ ಸುತ್ತಮುತ್ತ ಇರುವವರಲ್ಲಿ ಸಿಂಹ ರಾಶಿ ಇರುವವರಿದ್ದರೆ, ಅವರ ಜಾತಕ ಒಳ್ಳೆ ಸ್ಥಾನದಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಒಬ್ಬ ಮುಖಂಡ ಆಗಿರ್ತಾನೆ, ಒಬ್ಬ ನಾಯಕ ಆಗಿರ್ತಾನೆ. ಯಾವುದೇ ಒಂದು ವಿಚಾರವಾಗಿದ್ದರೂ ಕೂಡ ಅದನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಶಕ್ತಿ ನಿಜವಾಗಲೂ ಈ ಸಿಂಹ ರಾಶಿಯವರಲ್ಲಿ ಖಂಡಿತವಾಗಲೂ ಇರುತ್ತೆ. ತುಂಬ ಕಾನ್ಫಿಡೆನ್ಸ್ ಆಗಿ ಎಲ್ಲ ಕೆಲಸವನ್ನ ಮಾಡ್ತಾರೆ. ಯಾವುದೇ ಒಂದು ವಿಚಾರವಿದ್ದರೂ ಕೂಡ ತನ್ನಲ್ಲಿರುವ ಆತ್ಮವಿಶ್ವಾಸವನ್ನು ಒಗ್ಗೂಡಿಸಿ ಧೈರ್ಯದಿಂದ ಹೋಗಿ ಮುನ್ನುಗ್ಗಿ ಮಾಡುವಂಥ ಕೆಲಸ ಎಲ್ಲವೂ ಕೂಡ ಸಿಂಹರಾಶಿಯಲ್ಲಿ 100% ಇದೆ ಅಂತಾನೆ ಅನ್ನಬಹುದು. ಆದರೂ ಕೂಡ ಈ ಸಿಂಹರಾಶಿಯವರಲ್ಲಿ ಕೆಲವೊಂದು ವರ್ಷಗಳಿಂದ ಇತ್ತೀಚೆಗೆ ಬಹಳ ಕಷ್ಟಗಳನ್ನು ಎದುರಿಸುತ್ತಾ ಇರುತ್ತಾರೆ.
ಅಂದರೆ ನಾನೊಬ್ಬ ಲೀಡರ್ ಆಗಿ ಎಲ್ಲವನ್ನ ಎದುರಿಸಬೇಕು ಅನ್ನುವಂತಹ ಶಕ್ತಿ ನಿಮ್ಮಲ್ಲಿದ್ದರೂ ಕೂಡ ಈಗ ನಿಮ್ಮನ್ನು ನೀವು ಲೀಡ್ ಮಾಡೋದೇ ಬಹಳ ಕಷ್ಟವಾಗಿ ಬಿಟ್ಟಿದೆ. ಅದಕ್ಕೆ ಬೇಕಾಗಿರುವ ಮೂಲ ಪರಿಹಾರಗಳನ್ನು ಯಂತ್ರ ಮಂತ್ರ ತಂತ್ರದ ಮೂಲಕ ಒಂದೊಂದಾಗಿ ಪರಿಹಾರ ನೋಡ್ತಾ ಹೋಗೋಣ. ಸಿಂಹರಾಶಿಯವರು ಮಾಡಬೇಕಾದಂತಹ ಯಂತ್ರ ಪರಿಹಾರ ಏನಂದರೆ, ನೀವು ಸೂರ್ಯ ಯಂತ್ರವನ್ನು ಸ್ಥಾಪಿಸಬೇಕಾಗುತ್ತೆ. ಇದು ಖಂಡಿತವಾಗಲೂ ಪಾಸಿಟಿವ್ ಎಫೆಕ್ಟ್ಸ್ ಅನ್ನು ಕೊಟ್ಟೇ ಕೊಡುತ್ತೆ. ಈ ಸೂರ್ಯ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಕಷ್ಟಗಳು ಕಡಿಮೆಯಾಗುತ್ತಾ ಬರುತ್ತೆ. ಈ ಸಿಂಹರಾಶಿಯವರು ನಿಮ್ಮ ಮನೆಯ ಪೂರ್ವ ದಿಕ್ಕು ಅಂದರೆ ಈಸ್ಟ್ ಡೈರೆಕ್ಷನ್ನಲ್ಲಿ ಸೂರ್ಯನ ತಾಮ್ರದ ಬಿಂಬವನ್ನು ಇಟ್ಟುಕೊಳ್ಳಬೇಕು. ಖಂಡಿತವಾಗಿ ಇದನ್ನು ಸಿಂಹರಾಶಿಯವರಿಟ್ಟುಕೊಂಡರೆ ನಿಮಗೆ ಒಳ್ಳೆ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಇನ್ನು ಯಂತ್ರವನ್ನು ಕೂಡ ಸ್ಥಾಪನೆ ಮಾಡುವುದರಿಂದ ಅತಿ ಹೆಚ್ಚಾಗಿ ನಿಮಗೆ ಬರುವಂತಹ ಕಷ್ಟಗಳು ಕಡಿಮೆಯಾಗುತ್ತೆ. ಇನ್ನು ಈ ತಂತ್ರ ಪ್ರಯೋಗ ಯಾರ್ಯಾರು ಮಾಡಬಹುದು ಮತ್ತು ಯಾರು ಮಾಡಿದರೆ ಇದು ಒಳ್ಳೆ ಉಪಯೋಗ ಆಗುತ್ತೆ ಅಂತ ಹೇಳೋದಾದರೆ, ಸಿಂಹರಾಶಿಯವರು ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಆ ವ್ಯವಹಾರದಲ್ಲಿ ವಹಿವಾಟಿನಲ್ಲಿ ನಿಮಗೆ ಹಿನ್ನಡೆ ಆಗ್ತಾ ಇದ್ರೆ, ಶತ್ರುಬಾಧೆ, ಶತ್ರುಗಳು ತುಂಬ ಕಾಟ ಕೊಡ್ತಾ ಇದ್ರೆ, ಶತ್ರುಗಳು ನಿಮಗೆ ಬೆಂಬಿಡದೆ ಕಾಡ್ತಾ ಇದ್ರೆ, ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇದೆ, ಅಥವಾ ಮನೆಯಲ್ಲೇ ಶತ್ರು ಕಾಟ ಜಾಸ್ತಿಯಾಗಿದೆ, ಎಲ್ಲರೂ ಕೂಡ ಬೆನ್ನಿಗೆ ಚೂರಿ ಹಾಕುವವರೇ, ಎದುರು ನಿಂತು ಮಾತನಾಡುವ ಧೈರ್ಯ ಯಾರಿಗೂ ಇಲ್ಲ, ಆದರೆ ಹಿಂದೆಯಿಂದ ಆಡಬೇಕಾದ ಆಟಗಳನ್ನು ಸಿಂಹರಾಶಿಯವರ ಬೆನ್ನ ಹಿಂದೆ ಆಡ್ತಾ ಇರ್ತಾರೆ. ತುಂಬ ಸಮಸ್ಯೆಗಳಿದೆ ಅನ್ನುವವರಿಗೆ ಈ ತಂತ್ರ ಪ್ರಯೋಗ ತುಂಬ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಇದನ್ನು ಮಾಡುವುದರಿಂದ ನೀವು ಉತ್ತಮವಾದ ಫಲವನ್ನು ನಿರೀಕ್ಷಿಸಬಹುದು. ಹಾಗೆ ಈ ತಂತ್ರ ಪ್ರಯೋಗ ಅಂದರೆ 1 kg ಗೋಧಿಯನ್ನು ತೆಗೆದುಕೊಂಡು ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ. ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಾಯ ಪ್ರಚೋದಯಾತ್. 1 kgಯಷ್ಟು ಗೋಧಿಯನ್ನು ತಗೊಳ್ಳಿ, 2 ಕೈ ಸೇರಿಸಿ ಅಂಗೈಯಲ್ಲಿ ಹಿಡಿದುಕೊಳ್ಳಿ. ಹಿಡಿದುಕೊಂಡ ನಂತರ ಈ ಸೂರ್ಯ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಬರುತ್ತಿರುವಂತಹ ಈ ರೀತಿಯ ಕಷ್ಟಗಳೇನಾದರೂ ಇತ್ತು ಅಂದರೆ ಅದು ಕೂಡ ಪರಿಹಾರವಾಗುತ್ತೆ. ಇದರ ಜೊತೆಯಲ್ಲಿ ಗಂಡ ಹೆಂಡತಿ ಜೀವನ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ದರೆ ಈ ಪ್ರಯೋಗವನ್ನು ಮಾಡಿ ನೋಡಿ. ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು, ಮಕ್ಕಳು ಮಾತು ಕೇಳ್ತಾ ಇಲ್ಲ, ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ಅಂದರೆ, ಅಥವಾ ನೀವು ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ, ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ಮಂತ್ರವನ್ನು ಪ್ರಯೋಗ ಮಾಡಿದರೆ ಸಾಕು. ಖಂಡಿತವಾಗಿಯೂ ಶೀಘ್ರ ಪರಿಹಾರ ನಿಮಗೂ ಕೂಡ ಸಿಗುತ್ತೆ. ಜಪಕುಸುಮ ಸಂಕಾಶಂ ಕಾಶ್ಯಪೇಯಂ ಆದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಈ ಮಂತ್ರವನ್ನು ನೀವು ಜಪ ಮಾಡುವುದರಿಂದ ಗಂಡ ಹೆಂಡತಿ ನಡುವೆ ಬರುತ್ತಿರುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ಹಾಗೂ ಸಿಂಹರಾಶಿಯವರ ಜೀವನದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಈ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಿದರೆ ನಿಮಗೆ ಬರುವಂಥ ಕಷ್ಟಗಳು ಪೂರ್ಣ ನಿವಾರಣೆಯಾಗುತ್ತೆ. ಓಂ ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಈ ಮಂತ್ರವನ್ನು ಹೇಳ್ತಾ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ಅಂದರೆ ಸೂರ್ಯೋದಯ ಆಗುವಂತಹ ಸಂದರ್ಭದಲ್ಲಿ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು 2 ಕೈಗಳಲ್ಲಿ ಹಿಡಿದುಕೊಂಡು ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ನೀವು ನಿಮ್ಮ ಮನೆಯಲ್ಲೇ ನಿಂತುಕೊಂಡು 3 ಬಾರಿ ಕೊಡುವುದರಿಂದ ಪ್ರತಿನಿತ್ಯ ಕೊಟ್ಟುಕೊಂಡು ಬಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ಕೆಟ್ಟ ಸ್ಥಾನದಲ್ಲಿದ್ದು ನಿಮಗೆ ಆಗುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತದೆ. ಇನ್ನು ಈ ಮಾಹಿತಿಯನ್ನು ಸಿಂಹರಾಶಿಯ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ.